ಮಹಿಳೆಯರೇ ಅಪ್ಪಿ ತಪ್ಪಿಯೂ ಗ್ಯಾಸ್ ಸ್ಟವ್ ಬಳಿ ಈ 6 ವಸ್ತುಗಳನ್ನು ಇಡಲೇಬೇಡಿ. ಹೌದು, ಈಗ ಪ್ರತಿ ಮನೆಯಲ್ಲೂ ಗ್ಯಾಸ್ ಸ್ಟವ್ಗಳು ಇದ್ದೇ ಇದೆ. ಮೊದಲು ಎಲ್ಲ ಮನೆಗಳಲ್ಲಿ ಸೌದೆ ಒಲೆಯ ಮೇಲೆ ಅಡುಗೆ ಮಾಡಲಾಗ್ತಿತ್ತು. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಗ್ಯಾಸ್ ಇಲ್ಲದೆ ಅಡುಗೆ ಮಾಡುವುದು ಬಹುತೇಕ ಅಸಾಧ್ಯ ಎಂಬ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಇದರೊಂದಿಗೆ ಎಲ್ಲರೂ ಅಡುಗೆಗೆ ಗ್ಯಾಸ್ ಸ್ಟವ್ಗಳನ್ನು ಬಳಸುತ್ತಿದ್ದಾರೆ. ಗ್ಯಾಸ್ ಸ್ಟವ್ಗಳ ಮೇಲೆ ಅಡುಗೆ ಮಾಡುವಾಗ ಅನಿಲ ಸೋರಿಕೆ ಮತ್ತು ಬೆಂಕಿಯ ಸಾಧ್ಯತೆ ಇರುವುದರಿಂದ ಬಹಳ ಜಾಗರೂಕರಾಗಿರಬೇಕು ಅಂತ ತಜ್ಞರು ಹೇಳ್ತಾರೆ. ಇದರ ಬಗ್ಗೆ ಜಾಗರೂಕರಾಗಿರುವುದರ ಜೊತೆಗೆ ಕೆಲವು ವಸ್ತುಗಳನ್ನು ಗ್ಯಾಸ್ ಸ್ಟವ್ ಬಳಿ ಇಡಲೇಬಾರದು ಅಂತ ಎಚ್ಚರಿಸ್ತಾರೆ. ವಾಸ್ತವವಾಗಿ ಅನೇಕ ಮಹಿಳೆಯರು ಅಡುಗೆ ಎಣ್ಣೆಯಿಂದ ಮಸಾಲೆ ಜಾಡಿಗಳವರೆಗೆ ಎಲ್ಲವನ್ನ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇಟ್ಟಿರ್ತಾರೆ. ಯಾಕಂದರೆ ಇದು ಅಡುಗೆಯನ್ನು ಸುಲಭಗೊಳಿಸುತ್ತೆ. ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಈ ವಸ್ತುಗಳನ್ನು ಇಡೋದ್ರಿಂದ ಆ ವಸ್ತುಗಳು ಹಾನಿಗೊಳಗಾಗಬಹುದು ಮತ್ತು ಕೆಲವೊಮ್ಮೆ ಅನಿರೀಕ್ಷಿತ ಅಪಘಾತಗಳಿಗೆ ಕಾರಣ ಕೂಡ ಆಗಬಹುದು. ಅಷ್ಟಕ್ಕೂ ಗ್ಯಾಸ್ ಸ್ಟವ್ ಬಳಿ ಇಡಬಾರದ ವಸ್ತುಗಳು ಯಾವುದು ನೋಡೋಣ. ಮೊದಲಿಗೆ ಅಡುಗೆ ಎಣ್ಣೆ. ಕೆಲವರು ಅಡುಗೆ ಎಣ್ಣೆ ಡಬ್ಬಿಯನ್ನ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇಟ್ಟಿರ್ತಾರೆ. ಇದರಿಂದ ಅಡುಗೆ ಮಾಡುವಾಗ ಎಣ್ಣೆ ಬಿಸಿಯಾಗಿ ಅದರ ಗುಣಮಟ್ಟ ಹದಗೆಡಬಹುದು ಅಂತ ತಜ್ಞರು ಎಚ್ಚರಿಸ್ತಾರೆ. ಆದ್ದರಿಂದ ಇದನ್ನ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಇಡಬಾರದು. ಪ್ಲಾಸ್ಟಿಕ್ ವಸ್ತುಗಳು. ಪ್ಲಾಸ್ಟಿಕ್ ಪಾತ್ರೆಗಳು ಅಥವಾ ಇತರ ಪ್ಲಾಸ್ಟಿಕ್ ವಸ್ತುಗಳನ್ನು ಗ್ಯಾಸ್ ಸ್ಟವ್ ಬಳಿ ಇಡಲೇಬಾರದು. ಯಾಕಂದರೆ ಶಾಖವು ಪ್ಲಾಸ್ಟಿಕ್ ಕರಗಿಸಿ ಬೆಂಕಿಗೆ ಕಾರಣವಾಗಬಹುದು. ಇನ್ನು ಮಸಾಲೆಗಳು. ಅಡುಗೆಗೆ ಸುಲಭವಾಗಿ ಸಿಗುವ ಕಾರಣ ಅನೇಕ ಮಹಿಳೆಯರು ಮಸಾಲೆ ಪಾತ್ರೆಯನ್ನು ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇಟ್ಟಿರ್ತಾರೆ. ಹಾಗೆ ಮಾಡೋದ್ರಿಂದ ಮಸಾಲೆಗಳ ಗುಣಮಟ್ಟ ಹಾಳಾಗುತ್ತೆ. ಸ್ಪ್ರೇಗಳಂತಹ ಶುಚಿಗೊಳಿಸುವ ಉತ್ಪನ್ನಗಳನ್ನು ಸಹ ಗ್ಯಾಸ್ ಸ್ಟವ್ ಬಳಿ ಇಡಲೇಬಾರದು. ಇದು ಬೆಂಕಿಗೆ ಕಾರಣವಾಗಬಹುದು. ಆದ್ದರಿಂದ ನೀವು ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ವಿದ್ಯುತ್ ಉಪಕರಣಗಳು. ವಿದ್ಯುತ್ ಉಪಕರಣಗಳನ್ನು ತುಂಬ ಬಿಸಿಯಾದ ಸ್ಥಳಗಳಲ್ಲಿ ಇಡಲೇಬಾರದು. ಯಾಕಂದರೆ ಅತಿಯಾದ ಶಾಖವು ವಿದ್ಯುತ್ ಉಪಕರಣಗಳಿಗೆ ಹಾನಿಯನ್ನುಂಟು ಮಾಡುತ್ತೆ ಮತ್ತು ಶಾರ್ಟ್ ಸರ್ಕ್ಯೂಟ್ಗೆ ಕಾರಣ ಕೂಡ ಆಗಬಹುದು. ಮಸಿ ಬಟ್ಟೆಗಳು. ಕೆಲವರು ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಮಸಿ ಹಿಡಿದ ಬಟ್ಟೆಗಳನ್ನು ಇಡ್ತಾರೆ. ಇದರಿಂದ ಕೆಲವೊಮ್ಮೆ ಬೆಂಕಿಯ ಅಪಾಯವಿದೆ. ಆದ್ದರಿಂದ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ ಬಟ್ಟೆಗಳನ್ನು ಇಡದಿರುವುದು ಉತ್ತಮ.